ಫಸ್ಟು ಗೂಗಲ್ ಓಪನ್ ಮಾಡ್ಕೊಳ್ಳಿ. BMTC ಅಂತ ಸರ್ಚ್ ಮಾಡಿ, ಸರ್ಚ್ ಕೊಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟೂಡೆಂಟ್ ಪಾಸ್ ಅಂತ ಅದನ್ನು ಕ್ಲಿಕ್ ಮಾಡಿ. ಮೊದಲನೇ ಲಿಂಕಲ್ಲಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸಿಸ್ಟಮ್ ಅಲ್ಲಿ ಥರ ಕಾಣಿಸುತ್ತೆ. ಇದನ್ನು ಒಂದ್ಸಲ ನೀಟಾಗಿ ಓದ್ಕೊಳ್ಳಿ. ಲೈಕ್ ಮಾಡಿ ಹಂಗೆ ವಿಡಿಯೋಗೆ ತೋರಿಸ್ತಿದೆ ನೋಡಿ. ಅದನ್ನೆಲ್ಲ ಒಂದ್ಸಲ ನೀಟಾಗಿ ಓದ್ಕೊಳ್ಳಿ. ಆದಮೇಲೆ ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅದನ್ನು ಕ್ಲಿಕ್ ಮಾಡಿ. ಹಾಗೆ ಸ್ಕ್ರೋಲ್ ಮಾಡಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅಪ್ಲೈ ಫಾರ್ ದ ನ್ಯೂ ಸ್ಟೂಡೆಂಟ್ ಪಾಸ್ ಅಂತ. ನೀವು ಯಾವ ಇದಕ್ಕೆ ಸೇರಿರ್ತೀರೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. 10th ಆಗಿದ್ರೆ 10th, CBSE ಆಗಿದ್ರೆ CBSE, PUC ಆಗಿದ್ರೆ PUC. ನೋ ಯುವರ್ ಸ್ಟೇಟಸ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದನ್ನು ನಾನು ಲಾಸ್ಟಲ್ಲಿ ಕೊಡ್ತೀನಿ. ಇವಾಗ ನಾನು ಡಿಗ್ರಿಗೆ ಅಪ್ಲಿಕೇಶನ್ ಹಾಕಬೇಕು, ಅದನ್ನು ಓಪನ್ ಮಾಡ್ಕೊತೀನಿ. ಇಲ್ಲಿ ಫಸ್ಟಲ್ಲಿ ಏನು ಕೇಳ್ತಾ ಇದೆ ಅಂದರೆ ಅಡ್ಮಿಷನ್ ನಂಬರ್ ಕೇಳ್ತಾ ಇದೆ ನಿಮ್ಮದು. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ, ಯಾವ ಥರ ನೀವು ಹಾಕಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ಅಡ್ಮಿಷನ್ ನಂಬರು ಫಿಲ್ ಮಾಡ್ಕೊಂಬಿಡೋಣ. ಅದಾದ್ಮೇಲೆ ಡೇಟ್ ಆಫ್ ಬರ್ತು ನೀವೇನೋ ಒಂದು ಸೆಲೆಕ್ಟ್ ಮಾಡಿ. ಆಮೇಲೆ ನೀವು ಅದನ್ನು ಎಡಿಟ್ ಮಾಡ್ಕೋಬೇಕದು ಸರಿ ಇರಲ್ಲ ಅದು. ಓಕೆ, ಎಡಿಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನಾನು ಎಡಿಟ್ ಮಾಡ್ತಾಯಿದ್ದೀನಿ. 0805 2003. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ನೇಮು ಕರೆಕ್ಟಾಗಿ ಹಾಕಿ. ಸ್ಟೂಡೆಂಟ್ ನೇಮು ನಾನು ಆಲ್ರೆಡಿ ಹಾಕಿದ್ದೇನೆ, ಅದರಿಂದ ನಾನು ಬೇಗ ಮಾಡ್ತಾಯಿದ್ದೀನಿ. ಆಮೇಲೆ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ. ಮೇಲ್ ಆಗಿದ್ರೆ ಮೇಲೆ, ಫಿಮೇಲು. ನೆಕ್ಸ್ಟ್ ನಿಮ್ಮ ಫಾದರ್ ನೇಮು. ಅದಾದಮೇಲೆ ನಿಮ್ಮ ತಾಯಿ ಹೆಸರು ಹಾಕಿ. ಬೇಗ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮ್ಮ ಕ್ಯಾಸ್ಟ್ ಸೆಲೆಕ್ಟ್ ಮಾಡಿ. ನಮ್ಮದು OBC ಅದರ್ಸ್, ನಾವು ಅದಕ್ಕೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ OBC. ನೆಕ್ಸ್ಟ್ ನೀವು ನೋಡ್ಬೋದಲ್ಲಿ ಮ್ಯಾಂಡೇಟರಿ SC ST ಅವರಿಗೆ RD ನಂಬರ್ ಹಾಕಲೇಬೇಕು, ಕಂಪಲ್ಸರಿ ಅದು. ಕ್ಯಾಸ್ಟ್ ಇನ್ಕಮ್ ನಂಬರು. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಟೈಪು ನಾನು ಡಿಗ್ರಿ ಆಗಿದೆ, ಅದಕ್ಕೆ ನಾನು ಡಿಗ್ರಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಹಂಗೇನೆ. ಮತ್ತು ನಿಮ್ಮ ಕಾಲೇಜ್ ನೇಮ್ ಹಾಕಿ, ಕಾಲೇಜು ಸ್ಕೂಲು ನೀವು ಯಾವುದಾಗಿರುತ್ತೋ ಅದನ್ನು ಹಾಕಿ. ಸರ್ಚ್ ಮಾಡಬೇಕಿಲ್ಲ, ಸರ್ಚ್ ಮಾಡಿದರೆ ತೋರಿಸುತ್ತೆ. ಅದರಲ್ಲಿ ನಿಮ್ಮ ಸ್ಕೂಲು ಕಾಲೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟೂಡೆಂಟ್ ಅಡ್ರೆಸ್ಸು ನೀವು ಎಲ್ಲಿದ್ದರೆ ಅದನ್ನು ಹಾಕಿ. ನೀವು ಎಲ್ಲಿ ವಾಸವಾಗಿದ್ರೆ ಅದನ್ನು. ಸ್ಟೂಡೆಂಟ್ ಅಡ್ರೆಸ್ ಫಿಲ್ ಮಾಡಿ. ನಾನು ಬ್ಲರ್ ಮಾಡಿದ್ದೀನಿ. ಓಕೆ, ನೀವು ಹಾಕ್ಬೇಕಾದ್ರೆ ಕರೆಕ್ಟ್ ಹಾಕಿ. ಹುಷಾರಾಗಿ ಹಾಕಿ ನೋಡಿಕೊಂಡು, ತಪ್ಪಾಗ್ಬಿಟ್ರೆ ಕಷ್ಟ. ಆಮೇಲೆ ಪಿನ್ ಕೋಡ್ ಹಾಕಿ. ಆಮೇಲೆ ನೆಕ್ಸ್ಟ್ ನಿಮ್ಮ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು BCom ಆಗಿರೋದ್ರಿಂದ BCom ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ನಿಮ್ದು ಯಾವುದೇ ಕೋರ್ಸ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಫಸ್ಟ್ ಇಯರ್ BCom, ಅದಕ್ಕೆ ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಯಾವ ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಿಮ್ಮದು ಫೋನ್ ನಂಬರ್ ಕೇಳ್ತಾ ಇದೆ. ಇದಕ್ಕೊಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಬೇಕು. ಅದರಿಂದ ನಿಮ್ಮ ಹತ್ರ ಫೋನ್ ನಂಬರ್ ಇದೆ, ಅದನ್ನು ಎಂಟರ್ ಮಾಡಿ. ನಿಮ್ಮ ಇಮೇಲ್ ಅಥವಾ Gmail ID ಹಾಕಿ. ಅದಕ್ಕೆ ಅಪ್ರೂವ್ ಆಗಿದೆ, ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಬರುತ್ತೆ. ಅದಕ್ಕೆ ಏನು ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು, ಏನು ಪ್ರಾಬ್ಲಮ್ ಅಂತ. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಹಾಕಿ. ನೋಡಿಕೊಂಡು ನಿಧಾನಕ್ಕೆ ಕರೆಕ್ಟ್ ಹಾಕಿ ಆಧಾರ್ ನಂಬರು. ಇದರಿಂದ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ.
ಮತ್ತು ನಿಮ್ಮ ಫೀಸ್ ಅಮೌಂಟ್ ಅದು ಆಟೋಮೆಟಿಕ್ಕಾಗಿ ಅದು ಹೆಚ್ಚಾಗುತ್ತೆ, ಅದನ್ನೇ ಇದು ಮಾಡೋಕ್ಕೆ ಹೋಗಬೇಡಿ. ಮತ್ತು ಟ್ರಾವೆಲ್ ರೂಟ್ ಫ್ರಮ್ ಅಂದರೆ ನೀವು ಎಲ್ಲಿಂದ ಹತ್ಕೊಳ್ತೀರ ಬಸ್ನ ನಿಮ್ಮ ಕಾಲೇಜಿಗೆ ಅದನ್ನು ಹಾಕಿ. ನಾನು ಪೀಣ್ಯ ಫಸ್ಟ್ ಸ್ಟೇಜು ಅಂತ ಹಾಕ್ತಾಯಿದ್ದೀನಿ, ಪೀಣ್ಯ ಮೆಟ್ರೋ ಸ್ಟೇಷನ್. ನೆಕ್ಸ್ಟು ಮತ್ತು ನೀವು ಎಲ್ಲಿ ಇಳಿತೀರಾ ಅಂತ ಹೇಳ್ಬಿಟ್ಟು ಇದು ನಾನು RC ಕಾಲೇಜು, ರೇಸ್ ಕೋರ್ಸ್ ರೋಡ್. ನೆಕ್ಸ್ಟ್ ನಾನು ಮಧ್ಯದಲ್ಲಿ ಬಸ್ ಚೇಂಜ್ ಮಾಡ್ತೀನಿ, ಅದರಿಂದ ನಾನು ಅದನ್ನು ಹಾಕ್ತಾಯಿದ್ದೀನಿ ಯಶವಂತಪುರ ಅಂತ. ನೆಕ್ಸ್ಟ್ ಟೈಮ್ ಮತ್ತೆ ನಾನು ಮೆಜೆಸ್ಟಿಕಲ್ಲಿ ಕೂಡ ಚೇಂಜ್ ಮಾಡ್ತೀನಿ. ಕೆಂಪೇಗೌಡ ಬಸ್ ಸ್ಟೇಷನ್ ಅದನ್ನು ಕರೆಕ್ಟ್ ಹಾಕಿ ನೋಡ್ಕೊಂಡು ಹಾಕಿ. ಮತ್ತು ಅದನ್ನು ಇದು ಮಾಡಿಸೋದಕ್ಕೆ ತುಂಬ ತೊಂದರೆ ಆಗುತ್ತೆ. ನೆಕ್ಸ್ಟ್ ನಿಮ್ಮದೊಂದು ಫೋಟೋ ಹಾಕಿ ನೀಟಾಗಿ. ನೀವು ಫೋಟೋ ಸ್ಟುಡಿಯೋದಲ್ಲಿ ತೆಗ್ಸೋ ಥರ ನೀಟಾಗಿ ನಿಮ್ಮ ಆಫು ಇರೋ ಥರ ಕರೆಕ್ಟಾಗಿ ಫೋಟೋ ಹಾಕಿ. ಬನೀನ್ ಹಾಕ್ಕೊಂಡಿರೋದು ಆ ಥರದ್ದೆಲ್ಲ ಹಾಕ್ಕೋಬಿಡಿ. ನೀಟಾಗಿ ಒಂದು ಶರ್ಟ್ ಹಾಕ್ಕೊಂಡು ಇರೋ ಥರ ಯಾವ್ದಾನ ಒಂದು ಚೆನ್ನಾಗಿರೋ ಫೋಟೋ ಹಾಕಿ. ಆ ಥರ ನಮ್ಮ ಫ್ರೆಂಡ್ ಒಬ್ಬ ಮಾಡಿರೋದಿದ್ದೇ ಹೇಳ್ತಾ ಇದ್ದೀನಿ, ರಿಜೆಕ್ಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ರಿಜೆಕ್ಟ್ ಆಗಿದೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ದು, ಅದರಿಂದ ಈ ಥರ ನೋಡ್ಕೊಳ್ಳಿ ಅಲ್ಲಿ ಆ ಥರ. ನೆಕ್ಸ್ಟು ನಿಮ್ಮದು ಫೀಸ್ ರಿಸಿಪ್ಟ್ ಹಾಕಿ, ನೀವು ಫೀಸ್ ಪೇ ಮಾಡಿರೋದು. ಅದು PDF ಫಾರ್ಮ್ಯಾಟ್ ತೊಗೊಳ್ತಾ ಇಲ್ಲ, PNG ಅಥವಾ JPG ಫಾರ್ಮ್ಯಾಟಲ್ಲಿ ಹಾಕಬೇಕು. ಈ ಥರ ನೋಡ್ಕೊಳ್ಳಿ. ನೆಕ್ಸ್ಟು ಅಲ್ಲೊಂದು ಬಾಕ್ಸ್ ಕಾಣಿಸ್ತಾ ಇದೆ, ಟಿಕ್ ಮಾಡಿಕೊಂಡು ಸೆಂಡ್ OTP ಅಂತ ಕೊಡಿ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಬೇಕಾಗತ್ತೆ. ನೋಡಿ, ಎಂಟರ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಕಾಲೇಜಲ್ಲಿ ಕೊಡಬೇಕು ಅಪ್ರೂವ್ ಮಾಡೋದಕ್ಕೆ. ಯಾರು ಇರ್ತಾರೋ ನೋಡೋ ಥರ PDF ಮಾಡ್ಕೊಳ್ಳಿ. ನೋಡಿ ಬಂದಿದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ PDF ಫಾರ್ಮೆಟಲ್ಲಿ ಬಂದುಬಿಡುತ್ತೆ. ಅದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ನಿಮ್ಮ ಕಾಲೇಜಲ್ಲೇ ಕೊಡಿ. ನೆಕ್ಸ್ಟ್ ನಾನು ಸ್ಟೇಟಸ್ ಹೇಗೆ ನೋಡೋದಂತ ಹೇಳ್ಕೊಡ್ತೀನಿ. ಇವಾಗ ಕ್ಲಿಕ್ ಮಾಡ್ಕೊಳ್ಳಿ ಆ ಥರ, ಅದನ್ನು ಓಪನ್ ಮಾಡ್ಕೊಳ್ಳಿ. ಹೀಗೆ ಸ್ಕ್ರೋಲ್ ಡೌನ್ ಮಾಡಿ. ನೋಡಿ ಕಾಣಿಸ್ತಿದೆ ಅಲ್ಲಿ ನಾವು ಸ್ಟೇಟಸ್ ಅಪ್ಲಿಕೇಶನ್, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮದು ಮೆಸೇಜ್ ಬಂದಿರುತ್ತಲ್ವ, ಅದನ್ನು ನಂಬರ್ ಎಂಟರ್ ಮಾಡಿ. ಲಾಸ್ಟ್ ನಂಬರ್ಸ್ ಎಂಟರ್ ಮಾಡೋದು ಸರಿ, ಈ ಥರ ಮಾಡಿದ್ರೆ ಸರಿ. ಓಕೆ, ನೋಡಿ ಆ ಥರ ಮೆಸೇಜ್ ಬಂದಿರುತ್ತೆ. ಆ ಥರ ನೋಡಿಕೊಂಡು ಕರೆಕ್ಟಾಗಿ ಎಂಟರ್ ಮಾಡಿ. ಈ ಥರ BMTC 2023-24 ಥರ ಕರೆಕ್ಟಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿ ಸರ್ಚ್ ಅಂತ ಕೊಡಿ. ನೋಡಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಈಸ್ ಅಪ್ರೂವಲ್ ಪ್ರೋಸೆಸ್ ಅಂತ ಬಂದಿದೆ. ಅಲ್ಲಿ ನಿಮ್ಮ ಕಾಲೇಜಲ್ಲಿ ಅಪ್ರೂವ್ ಮಾಡಿದ ತಕ್ಷಣ ಅಪ್ರೂವ್ಡ್ ಅಂತ ಬರುತ್ತೆ. ಓಕೆ, ಇದನ್ನು ಸೇವ್ ಮಾಡಿ ಇಟ್ಕೊಂಡಿರಿ ಫಾರ್ ಫ್ಯೂಚರ್ ರೆಫರೆನ್ಸ್.